ಸ್ನೇಹಿತರೆ ನಮಸ್ಕಾರ. ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಎಂತದ್ದು ಗೊತ್ತಾ, ಬೆಳಿಗ್ಗೆ ಹೊತ್ತು ತಿಂಡಿಗೆ ಚಪಾತಿ ಮತ್ತೆ ಅಕ್ಕಿ ರೊಟ್ಟಿಗೆ ಹೇಳಿ ಮಾಡ್ಸಿರ್ತಕ್ಕಂಥ ಒಂದು ಗೊಜ್ಜುರಿ. ಅದು ಆರೋಗ್ಯಕ್ಕೆ ತುಂಬಾ ಅಂದ್ರೆ ತುಂಬಾನೇ ಒಳ್ಳೇದು. ಅದು ಯಾಕೆ ಅಂತ ಹೇಳಿದ್ರೆ, ಕಡಲೆ ಕಾಳು ಇರುತ್ತಲ್ಲ ಅದನ್ನ ಮೊಳಕೆ ಬರ್ಸಿ ಆ ಕಡಲೆ ಕಾಳಿನ ಮೊಳಕೆಯಲ್ಲಿ ಮಾಡ್ತಕ್ಕಂಥ ಈ ಒಂದು ಗೊಜ್ಜು ತುಂಬಾ ಪೌಷ್ಟಿಕಾಂಶಗಳು ತುಂಬಿರುತ್ತೆ, ಆರೋಗ್ಯಕ್ಕೆ ತುಂಬಾ ಒಳ್ಳೇದು, ಮಾಡೋದು ಕೂಡ ಝಟ್ಪಟ್ ಇನ್ಸ್ಟೆಂಟ್ ಆಗಿ ಆಗ್ಬಿಡುತ್ತೆ. ಆ ತರ ಒಂದು ಗೊಜ್ಜನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ತುಂಬಾ ಸಿಂಪಲ್ ಮೆಥಡ್ ಅಲ್ಲಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಇನ್ಯಾವುದೇ ತಡ ಮಾಡ್ತೀರಾ, ನಡೀರಿ ಈ ಒಂದು ಅದ್ಭುತವಾದ ರೆಸಿಪಿ ನೋಡುವ. ಈ ಒಂದು ರೆಸಿಪಿ ಮಾಡ್ಲಿಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಕಡಲೆ ಕಾಳನ್ನ ತಗೊಂಡಿದ್ದೀನಿ. ಈ ಕಡಲೆ ಕಾಳನ್ನ ಚೆನ್ನಾಗಿ ನೆನೆಸ್ಬಿಟ್ಟು ನಾನು ಇಲ್ಲಿ ಒಂದು ಮೊಳಕೆ ತರ ಕಟ್ಟಿದ್ದೀನಿ. ನೀವು ನೋಡ್ತಿರ್ಬೋದು, ಇದರಲ್ಲಿ ಬರೀ ಕಡಲೆ ಕಾಳು ಮಾತ್ರ ಇಲ್ಲ, ಇದರಲ್ಲಿ ಅಲ್ಲಲ್ಲಿ ಸ್ವಲ್ಪ ಬಟಾಣಿ ಸಹ ಇದೆ. ಸೊ ನೀವು ಯಾವುದೇ ಒಂದು ದ್ವಿದಳ ಧಾನ್ಯಗಳು ತಗೊಳ್ಳಿ, ಅದನ್ನ ಮೊಳಕೆ ಕಟ್ಟಿ ನೀವು ಏನಾದ್ರೂ ಮಾಡ್ರಿ, ರುಚಿ ಅಂತೂ ಡಬಲ್ ಟ್ರಿಪಲ್ ಆಗೋದ್ರಲ್ಲಿ ಸಂಶಯನೇ ಬೇಡ. ಸೊ ಈಗ ಈ ಒಂದು ಮೊಳಕೆ ಕಟ್ಟಿರ್ತಕ್ಕಂಥ ಕಾಳುಗಳು ರೆಡಿ ಇದೆ. ಸೊ ಈಗ ಇದನ್ನ ಪಕ್ಕಕ್ಕೆ ಇಟ್ಕೊಳ್ತೇನೆ. ಅದೇ ರೀತಿ ಇಲ್ಲಿ ಒಂದು 2 ಬದನೆಯನ್ನ ನಾನು ಈ ರೀತಿ ದೊಡ್ಡ ದೊಡ್ಡ ಹೋಳುಗಳಾಗಿ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಒಂದೇ ಒಂದು ಆಲೂಗಡ್ಡೆನ ಈ ರೀತಿ ದೊಡ್ಡ ದೊಡ್ಡ ಕ್ಯೂಬ್ಸ್ ಆಗಿ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನ ನೀರಲ್ಲಿ ಇಟ್ಟಿದ್ದೀನಿ, ಕಾರಣ ಇದು ಕಪ್ಪಗಾಗಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಸೊ ಈಗ ಇದನ್ನ ಸಹ ನಾನು ಪಕ್ಕಕ್ಕೆ ಇಟ್ಕೊಳ್ತೀನಿ. ಯಾವುದೇ ರೆಸಿಪಿ ಮಾಡ್ಬೇಕಂದ್ರೂ ಇವೆಲ್ಲ ಪ್ರಿಪರೇಷನ್ ಅಷ್ಟೇ, ಕೆಲಸ ಈಸಿ ಆಗುತ್ತೆ ಅಂತ. ಸ್ನೇಹಿತರೆ, ಈಗ ಈ ಒಂದು ರೆಸಿಪಿ ಮಾಡ್ಲಿಕ್ಕೆ ಮೊದಲನೇದಾಗಿ ಒಂದು ಮಸಾಲೆ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಪ್ರಿಪರೇಷನ್ ಅಂತ ಹೇಳಿದ್ರೆ, ಇಲ್ಲಿ ಒಂದು ನಾನು ಪ್ಯಾನ್ ತಗೊಂಡಿದ್ದೀನಿ. ಇದರಲ್ಲಿ ಒಂದೇ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಜಾಸ್ತಿ ಅವಶ್ಯಕತೆ ಇಲ್ಲ. ಈಗ ಎಣ್ಣೆ ಚಂದ ಬಿಸಿ ಆಗಿದೆ. ಇದರಲ್ಲಿ 1 ಇಂಚಷ್ಟು ಚಕ್ಕೆ, ಒಂದು 4 ಲವಂಗನ ಹಾಕೊಂಡ್ಬಿಡ್ತೇನೆ. ಹಾಗೆ ಬೆಳ್ಳುಳ್ಳಿ ಒಂದು 8 ರಿಂದ 10 ಎಸಳು, 1 ಇಂಚಷ್ಟು ಶುಂಠಿ, ಸಣ್ಣ ನಾಟಿ ಈರುಳ್ಳಿ ಒಂದು 2 ನಾನು ದಪ್ಪ ಹಚ್ಕೊಂಡಿದ್ದೀನಿ. ಅದೇ ರೀತಿ ಒಂದು ಸಣ್ಣ ನೆಲ್ಲಿ ಗಾತ್ರದ ಈ ಒಂದು ಹುಣಸೆ ಹಣ್ಣು ನೋಡಿ, ಇವನ್ನೆಲ್ಲ ಹಾಕಿ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈರುಳ್ಳಿ ಅಂತಕ್ಕಂಥದ್ದು ಏನ್ ತುಂಬಾ ಫ್ರೈ ಆಗೋ ಅವಶ್ಯಕತೆ ಏನಿಲ್ಲ, ಸ್ವಲ್ಪ ಸಾಫ್ಟ್ ಆದ್ರೆ ಸಾಕು. 1 ಕಪ್ನಷ್ಟು ಟೊಮೆಟೊ, ಹೆಚ್ಚು ಕಮ್ಮಿ ಒಂದು ಮೀಡಿಯಂ ಗಾತ್ರದ ಟೊಮೆಟೊನ ಈ ರೀತಿ ಹಚ್ಕೊಂಡಿದ್ದೀನಿ. ಈ ಟೊಮೆಟೊನ ಸಹ ಹಾಕೊಂಡ್ಬಿಡ್ತೇನೆ. ಅರಿಶಿನ ಒಂದು 2 ಚಿಟಿಕೆ ಅಷ್ಟು ಅಥವಾ ಒಂದು 1/4 ಟೀ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಇದನ್ನ ಕಲ್ಲುಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಈಗ ಒಮ್ಮೆ ಇದನ್ನೆಲ್ಲ ಕ್ಲೀನ್ ಆಗಿ ಸಾಫ್ಟ್ ಆಗಿ ಕುಕ್ ಮಾಡುವ. ಸ್ನೇಹಿತರೆ, ನೀವು ನೋಡ್ಬೋದು ಈ ಟೊಮೆಟೊ ಈರುಳ್ಳಿ ಎಲ್ಲ ಸ್ವಲ್ಪ ಸಾಫ್ಟ್ ಆಗಿದೆ. ಇಷ್ಟ ಆದ್ರೆ ಸಾಕಾಗುತ್ತೆ. ಸೊ ಈಗ ಇದನ್ನ ಫ್ಲೇಮ್ ಅನ್ನು ಆಫ್ ಮಾಡ್ಬಿಟ್ಟು ಇದು ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಬಿಡುವ. ಸ್ನೇಹಿತರೆ, ಈಗ ಇದಕ್ಕೆ ಒಂದು ಬೇಸಿಕ್ ಮಸಾಲೆ ಮಾಡ್ಕೋಬೇಕಾಗತ್ತೆ. ಸೊ ಅದಕ್ಕೆ ನಾನು ಒಂದು ಮಿಕ್ಸಿ ಜಾರ್ ಅನ್ನ ತಗೊಂಡಿದ್ದೀನಿ. ಅದೇ ರೀತಿ ನಾವು ಇಷ್ಟೊತ್ತು ಹುರಿದಿದ್ವಲ್ಲ, ಇದೆಲ್ಲ ಪರ್ಫೆಕ್ಟ್ ಆಗಿ ತಣ್ಣಗಾಗಿದೆ. ಸೊ ಈಗ ಈ ಇಂಗ್ರೀಡಿಯೆಂಟ್ಸ್ ನ ಸಹ ನಾನು ಇದರಲ್ಲೇ ಹಾಕೊಂಡ್ಬಿಡ್ತೇನೆ. ಗಸಗಸೆ 1 ಟೀ ಸ್ಪೂನ್ ಅಷ್ಟು, ಕಾಯಿ ತುರಿ ಒಂದು 3 ಟೇಬಲ್ ಸ್ಪೂನು, ಹುರುಗಡ್ಲೆ 1 ಟೀ ಸ್ಪೂನು, ಧನಿಯಾ ಪುಡಿ 1 ಟೇಬಲ್ ಸ್ಪೂನ್, ಅಚ್ಕಾರದ ಪುಡಿ 1 ಟೀ ಸ್ಪೂನ್, ಅಥವಾ ನಿಮ್ಮ ಖಾರಕ್ಕೆ ತಕ್ಕಟ್ಟಾಗಿ ನೀವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ನೋಡಿ, ಈಗ ತುಂಬಾ ಇಂಪಾರ್ಟೆಂಟ್ ಏನಂತ ಹೇಳಿದ್ರೆ, ಇದಕ್ಕೆ ಸಾಧ್ಯವಾದ್ರೆ ಚಿಲ್ಡ್ ವಾಟರ್ ಅಂದ್ರೆ ತಣ್ಣೀರು, ಫ್ರಿಜ್ ಅಲ್ಲಿ ಇರ್ತಕ್ಕಂಥ ನೀರಾದ್ರೂ ಪರವಾಗಿಲ್ಲ, ಅದನ್ನ ಹಾಕೊಂಡ್ಬಿಟ್ಟು ಒಂದು ಫೈನ್ ಪೇಸ್ಟ್, ಲಿಟ್ರಲಿ ಯಾವ ರೀತಿ ಮಾಡ್ಬೇಕಂದ್ರೆ ಗಂಧ ಇದ್ದಂಗೆ ಇರಬೇಕು, ಆವಾಗಲೇ ನಿಮ್ಗೆ ಸಾರು ಅಂತಕ್ಕಂಥದ್ದು ರುಚಿ ಬರೋದು. ಸೊ ಸ್ವಲ್ಪ ನೀರನ್ನ ಹಾಕ್ಬಿಟ್ಟು ಅದು ಚಿಲ್ಡ್ ವಾಟರ್ ಹಾಕ್ಬಿಟ್ಟು ಒಂದು ಫೈನ್ ಪೇಸ್ಟ್ ಆಗಿ ಮಾಡ್ಕೊಂಡು ಬರ್ತೇನೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಿರ್ಬೋದು ಯಾವ ಲೆವೆಲ್ ಇದು ಗ್ರೈಂಡ್ ಆಗಿದೆ ಅಂದ್ಬಿಟ್ಟು. ನೋಡಿ, ಇಷ್ಟು ಸಾಫ್ಟ್ ಇರಬೇಕು, ಇಷ್ಟು ನೈಸ್ ಗಾದ್ರೇನೆ ನಿಮಗೆ ಈ ಒಂದು ಗೊಜ್ಜು ಅಂತಕ್ಕಂಥದ್ದು ಟೇಸ್ಟ್ ಬರೋದು. ಸೊ ಈ ಮಸಾಲೆನ ಪಕ್ಕಕ್ಕೆ ಇಟ್ಕೊಳ್ತೇನೆ. ಮಿತ್ರರೇ, ಈಗ ಎಲ್ಲ ರೆಡಿ ಆಗಿದೆ. ನಾನು ಇಲ್ಲೊಂದು ಕುಕ್ಕರ್ ಪಾಟ್ ಅನ್ನ ತಗೊಂಡಿದ್ದೀನಿ. ಕುಕ್ಕರ್ ಸಹ ಚಂದ ಬಿಸಿ ಆಗಿದೆ. ಇದರಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಳ್ತೇನೆ. ಮಿತ್ರರೇ, ನೀವು ನೋಡ್ತಿರ್ಬೋದು ಎಣ್ಣೆ ಚಂದ ಬಿಸಿ ಆಗಿದೆ. ಇದರಲ್ಲಿ ಸಣ್ಣಗೆ ಹಚ್ಚಿರ್ತಕ್ಕಂಥ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಅಥವಾ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ತೀನಿ ಎಣ್ಣೆಯಲ್ಲಿ. ಇದ್ರ ಜೊತೆ ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಸೊಪ್ಪು, ಫ್ರೆಶ್ ಮೆಂತ್ಯ ಸೊಪ್ಪು ಸಿಕ್ಕಿತ್ತು. ಸೊ ಈ ಮೆಂತ್ಯ ಸೊಪ್ಪನ್ನ ಸಹ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಹಾಕೊಳ್ತೇನೆ. ಈಗ ಮೊದಲನೇ ವಿಷಯ ಏನಂತ ಹೇಳಿದ್ರೆ, ಈ ಸೊಪ್ಪು ಏನಿದೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ಬೇಕು. ಅಲ್ಲಿವರೆಗೂ ಇದು ಎಣ್ಣೆಲಿ ಚೆನ್ನಾಗಿ ಹುರಿಯುವ. ಈ ಮೆಂತ್ಯ ಸೊಪ್ಪು ಏನಕ್ಕೆ ಹಾಕಿದೀನಿ ಅಂದ್ರೆ, ಇದು ಹಾಕೋದ್ರಿಂದ ಎಷ್ಟು ಬ್ಯೂಟಿಫುಲ್ ಫ್ಲೇವರ್ ಬರುತ್ತೆ ಗೊತ್ತಾ. ಸಟಲ್ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಗೊಜ್ಜಿಗೆ.
ಇನ್ನೊಂದು, ಈ ಒಂದು ಮೆಂತ್ಯ ಸೊಪ್ಪು ಯಾವಾಗ್ಲೂ ಹುರಿತೀರಲ್ಲ, ಸ್ವಲ್ಪ ಕ್ಲೀನ್ ಆಗಿ ಟೈಮ್ ತಗೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಹುರಿರಿ. ಇದು ನೀವು ಸರಿಯಾಗಿ ಹುರಿಲಿಲ್ಲ ಅಂತ ಹೇಳಿದ್ರೆ ಗೊಜ್ಜು ಕಹಿ ಬರ್ತಕ್ಕಂಥ ತುಂಬಾನೇ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಟೈಮ್ ತಗೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಮಿನಿಮಮ್ 1 ರಿಂದ 1.5 ನಿಮಿಷಗಳ ಕಾಲ ಚೆನ್ನಾಗಿ ಹುರಿಬೇಕಾಗತ್ತೆ. ಈರುಳ್ಳಿ ಮಿಕ್ಕಿರ್ತಕ್ಕಂಥದ್ದು ಒಂದೇ ಒಂದು ನಾಟಿ ಈರುಳ್ಳಿ ಇತ್ತಲ್ಲ, ಅದನ್ನು ಹಾಕೊಂಡ್ಬಿಡ್ತಾನೆ. ಈ ಒಂದು ಬದನೆಕಾಯಿ ಮತ್ತೆ ಆಲೂಗಡ್ಡೆಗಳನ್ನ ಸಹ ನಾನು ಹಾಕೊಂಡ್ಬಿಡ್ತೇನೆ. ಹಾಗಾಗಿ ಮೊಳಕೆ ಕಟ್ಟಿರ್ತಕ್ಕಂಥ ಕಡಲೆಕಾಳು ಮತ್ತು ಬಟಾಣಿಯನ್ನು ಸಹ ಹಾಕೊಂಡ್ಬಿಡ್ತೇನೆ. ಇವನ್ನೆಲ್ಲ ಹಾಕಿ ಒಂದ್ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಇದೇ ತರ ಬಾಡಿಸ್ತೀನಿ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಇದೆಲ್ಲ ಪರ್ಫೆಕ್ಟ್ ಆಗಿ 1-2 ನಿಮಿಷಗಳ ಕಾಲ ಎಣ್ಣೆಯಲ್ಲಿ ಇದೇ ತರ ಹುರಿದಿದ್ದಾಗಿದೆ. ಸೊ ಈ ಸಂದರ್ಭದಲ್ಲಿ ನಾವು ಆಗ್ಲೇ ಮಾಡಿಟ್ಕೊಂಡಿದ್ವಲ್ಲ ಈ ಒಂದು ಮಸಾಲೆ, ಈ ಮಸಾಲೆ ಎಲ್ಲನೂ ಹಾಕ್ಬಿಡುವ. ಮಿಕ್ಸಿಯಲ್ಲಿ ಇರ್ತಕ್ಕಂಥ ಸ್ವಲ್ಪ ನೀರನ್ನು ಹಾಕೊಂಡ್ಬಿಡ್ತೇನೆ. ಈಗ ಇದನ್ನ ಚೆನ್ನಾಗಿ ಒಂದಕ್ಕೊಂದು ಹೊಂದ್ಕೋಬೇಕು. ಹೈ ಫ್ಲೇಮ್ ಅಲ್ಲಿ ಇದನ್ನ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ತಾ ಹೋಗಿ. ನೀವು ಇಲ್ಲಿ ನೋಡ್ತಿರ್ಬೋದು, ಸುಮಾರು 1-2 ನಿಮಿಷಗಳ ಕಾಲ ನಾನು ಇದೇ ರೀತಿ ಹೈ ಫ್ಲೇಮ್ ಅಲ್ಲಿ ಹುರಿದಿದ್ದೀನಿ, ಮಿಕ್ಸ್ ಮಾಡ್ತಾ. ನೀವು ಇಲ್ಲಿ ನೋಡ್ಬೋದು, ಈ ತಳದಲ್ಲೆಲ್ಲ ಎಣ್ಣೆ ಎಲ್ಲ ಸ್ವಲ್ಪ ಸಪರೇಟ್ ಆಗಕ್ಕೆ ಶುರು ಆಗ್ತಿದೆ. ಸೊ ಹೀಗೆ ಆಗ್ತಿದೆ ಅಂದಿದ ತಕ್ಷಣ ನಾವೇನ್ ಮಾಡ್ಬೇಕಾಗತ್ತೆ, ನಿಮ್ ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಂಡು ಸ್ವಲ್ಪ ನೀರನ್ನ ಹಾಕೋಬೇಕಾಗತ್ತೆ. ನಾನು ಇದು ಚಪಾತಿ ಮತ್ತೆ ರೊಟ್ಟಿಗೆ ಮಾಡ್ತಿದ್ದೀನಿ ತಾನೆ, ಸೊ ಹಾಗಾಗಿ ನಾನು ತುಂಬಾ ನೀರ್ ಮಾಡ್ತಾ ಇಲ್ಲ. ಸ್ವಲ್ಪ ಕನ್ಸಿಸ್ಟೆನ್ಸಿ ನನಗೆ ಗಟ್ಟಿ ಬೇಕಾಗಿದೆ. ಸೊ ಹಾಗಾಗಿ ನಾನು ಗಟ್ಟಿ ಮಾಡ್ತಾ ಇದ್ದೀನಿ. ನೀವೇನಾದ್ರೂ ಮುದ್ದೆ ಅಥವಾ ಅನ್ನದ ಜೊತೆ ನೀವು ಮಾಡ್ಕೋಬೇಕಂದ್ರೆ ಸ್ವಲ್ಪ ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಸ್ವಲ್ಪ ನೀರನ್ನು ಜಾಸ್ತಿ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಸೀಸನಿಂಗ್ ನ ಚೆಕ್ ಮಾಡಿ, ಉಪ್ಪು, ಹುಳಿ, ಖಾರ ಏನಾದ್ರೂ ಬೇಕಂದ್ರೆ ಈಗ ನೀವು ಕರೆಕ್ಟ್ ಆಗಿ ಅದನ್ನ ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ಬೋದು. ಸೊ ಇದ್ರಲ್ಲೆಲ್ಲ ಪರ್ಫೆಕ್ಟ್ ಆಗಿದೆ. ಈಗ ಇದನ್ನ ಒಂದು ಕುದಿ ಬರ್ಲಿಕ್ಕೆ ಬಿಡುವ. ಸ್ನೇಹಿತರೆ, ನೀವು ನೋಡ್ತಿರ್ಬೋದು, ಒಂದು ಕುದಿ ಬರ್ತಾ ಇದೆ. ಇದೆಲ್ಲ ಆಗಿದ ತಕ್ಷಣ ನಾನು ಏನ್ ಮಾಡ್ತೇನೆ, ಈ ಕುಕ್ಕರಿನ ಲಿಡ್ ನ ಕ್ಲೋಸ್ ಮಾಡ್ಕೊಳ್ತೇನೆ. ಇದನ್ನ 3 ವಿಜಿಲ್ಸ್ ವರೆಗೂ ನಾನು ಕುಕ್ ಮಾಡ್ತಾ ಇದ್ದೀನಿ. ನಮ್ ಕುಕ್ಕರ್ ಅಲ್ಲಿ 3 ವಿಜಿಲ್ಸ್ ಆದ್ರೆ ಇದು ಕಂಪ್ಲೀಟ್ ಆಗಿ ಕುಕ್ ಆಗ್ಬಿಡುತ್ತೆ. ಯಾಕೆ ಹಿಂಗ್ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದೊಂದು ಕುಕ್ಕರ್ ಒಂದೊಂದ್ ತರ ಕುಕ್ ಆಗುತ್ತೆ. ನಿಮ್ಗೆ ಇವಾಗ ಹೊಸದಾಗಿ ಬರ್ತಾರ ಕುಕ್ಕರ್ಗಳೆಲ್ಲ ತುಂಬಾ ಜಲ್ದಿ ವಿಜಿಲ್ಸ್ ಕೊಟ್ಬಿಡುತ್ತೆ. ಸೊ ಆ ತರದಾದ್ರೆ ಒಂದು 5-6 ನಿಮ್ಮ ಕುಕ್ಕರ್ನ ಅನುಗುಣವಾಗಿ. ಮೈನ್ ಥಿಂಗ್, ಆ ಕಡಲೆ ಕಾಳು ಅಂತಕ್ಕಂಥದ್ದು ಏನಿದೆ ಅದು ಕ್ಲೀನ್ ಆಗಿ ಬೇಯಬೇಕು. ಅಲ್ಲಿವರೆಗೂ ಇದನ್ನ ಕುಕ್ ಮಾಡಿ. ಈಗ ಒಂದು 3 ವಿಜಿಲ್ ಆಗಿದೆ ನೋಡಿ. ಡೀಪ್ ಪ್ರೆಷರೈಸ್ ಕೂಡ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿದೆ. ಸೊ ಈಗ ಇದನ್ನ ಓಪನ್ ಮಾಡ್ಕೊಳ್ತೇನೆ. ನೋಡ್ತಿದ್ರ, ಎಣ್ಣೆ ಎಲ್ಲ ಮೇಲೆ ತೇಲ್ತದೆ, ಮಸಾಲೆ ಎಲ್ಲ ಪರ್ಫೆಕ್ಟ್ ಆಗಿ ಕುಕ್ ಆಗಿರುತ್ತೆ. ಸೊ ಈಗ ಒಮ್ಮೆ ಇದನ್ನ ಕ್ಲೀನ್ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಒಂದು ಗೊಜ್ಜಿಗೆ ಏನಿದೆ ಗೊತ್ತಾ, ಯಾವುದೇ ರೀತಿಯಾದ ಸೆಕೆಂಡ್ ಒಗ್ಗರಣೆ, ತಡ್ಕ ಎಂತದು ಬೇಡ. ಇಷ್ಟೇ ಸಾಕು, ಸಿಂಪಲ್, ಪರ್ಫೆಕ್ಟ್. ನೋಡಿ, ಈ ಗೊಜ್ಜೇನಿದೆ ಸ್ವಲ್ಪ ಗಟ್ಟಿ ಬರುತ್ತೆ. ಕಾರಣ ಏನಕ್ಕೆ ನಾನು ಆಗ್ಲೇ ಹೇಳಿದ್ನಲ್ಲ, ನಾನು ಇದನ್ನ ಚಪಾತಿ ಮತ್ತೆ ರೊಟ್ಟಿಗೋಸ್ಕರ ನಾನು ಗೊಜ್ಜು ತರ ಮಾಡ್ತಿದ್ದೀನಿ. ಸೊ ಹಾಗಾಗಿ ಹೀಗಿದೆ. ನೀವೇನಾದ್ರೂ ಮುದ್ದೆ ಮತ್ತೆ ಅನ್ನದ ಜೊತೆ ಬೇಕು ಅಂತ ಹೇಳಿದ್ರೆ ನೀವು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟೇ ನೋಡಿಪ್ಪ, ಇಷ್ಟು ಸಿಂಪಲ್. ಈ ಒಂದು ಕಡಿಗೆ ಕಟ್ಟಿರ್ತಕ್ಕಂಥ ಈ ಕಡಲೆ ಕಾಳಿನ ಈ ಒಂದು ಗೊಜ್ಜು ರೆಡಿ. ಸೂಪರ್ ಕ್ಲಾಸ್ ಆಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದೆ. ಇದು ಮಾತ್ರ ಆ ಗೊಜ್ಜಿನ ಕನ್ಸಿಸ್ಟೆನ್ಸಿ, ಟೆಕ್ಸ್ಚರ್ ಪರ್ಫೆಕ್ಟ್ ಅಂದ್ರೆ ಪರ್ಫೆಕ್ಟ್. ಬರೀ ಪರ್ಫೆಕ್ಟ್ ಅನ್ನೋದಲ್ದಿರ ಆರೋಗ್ಯಕ್ಕೂ ತುಂಬಾ ಒಳ್ಳೇದು. ನನಗ್ ಮಾತ್ರ ಪರ್ಸ್ನಲ್ ಆಗಿ ಮೊಳಕೆ ಕಾಳುಗಳಂದ್ರೆ ನನಗೆ ತುಂಬಾನೇ ಫೇವ್ರೇಟು. ಅದು ಎಸ್ಪೆಷಲಿ ಇದು ಚಪಾತಿ ಜೊತೆ ಇದ್ರೆ 2 ಚಪಾತಿ ತಿನ್ನೋನು 3 ಚಪಾತಿ ತಿಂದ್ಬಿಡ್ತೀನಿ, ಅಷ್ಟು ಇಷ್ಟ ಆಗತ್ತೆ ನನಗೆ. ಇದು ಮಾತ್ರ ಖಂಡಿತ ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ಇದನ್ನ ಮಾಡಿ ನೋಡಿ, ಅದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನನಗೆ ತಿಳಿಸೋದನ್ನ ಮರಿಬಾರದು. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷತ್ರಿಯ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.